ಗೋಲ್ಚು ಕಾಲಿಗೆ ಏಟ್ ಮಾಡ್ಕೊಂಬಿಟ್ಟಿದ್ದಾನೆ ಪಾಪಚ್ಚಿ. ಐ ಡೋಂಟ್ ನೋ ಹೆಂಗ್ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಬಿಸಿದಾಗ ಸಕ್ಕದಾಗಿರುತ್ತೆ. ಸಕ್ಕದಾಗಿದೆ. ನಾನು ಹೇಳ್ಕೊಟ್ಟಿರೋದು ಹಂಗೆ ಮಾಡಿ ಅಂತ. ಇದು ನೆಕ್ಸ್ಟ್ ರೌಂಡ್ ಆಯ್ತಾ, ಸೇಮ್ ರೌಂಡ್ ಅಲ್ಲ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 29 days of 30 days ವ್ಲಾಗ್ ಚಾಲೆಂಜ್. ಆ್ಯಂಡ್ ಇವತ್ತು ಐ ವಿಲ್ ಬಿ ಸ್ಟೇಯಿಂಗ್ ಇನ್ ಕಮ್ಯುನಿಟಿ. ಮತ್ತು ರಾತ್ರಿ ಹೊರಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹೇಗೆ ನನ್ನ ದಿನ ಇರುತ್ತೆ ಅಂತ. ಸ್ಟೇ ಟ್ಯೂನ್ಡ್. ಸುತ್ತ ಗ್ರೀನರಿ ಎಷ್ಟು ಚಂದ ಅಲ್ಲ. ಸಿ ದ ಗರ್ಲ್ ಬಾಯ್ಸ್. ಗೋಲ್ಚು, ಹಾಯ್ ಗೋಲ್ಚು. ಗೋಲ್ಚು ಕಾಲಿಗೆ ಏಟ್ ಮಾಡ್ಕೊಂಬಿಟ್ಟಿದ್ದಾನೆ ಪಾಪಚ್ಚಿ. ಬಂಗಾರಿ ಗೋಲ್ಚು, ಓಣೆ ಮಗ್ನೆ ಓಣೆ. ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಏನೇನಿದೆ ತೋರಿಸ್ತೀನಿ. ಟೀ ಆ್ಯಸ್ ಯೂಶಲ್, ಫ್ರೂಟ್ಸು, ಬ್ರೆಡ್, ಜಾಮ್ ಆ್ಯಂಡ್ ಟೋಸ್ಟ್, ಇಡ್ಲಿ, ನನ್ನ ಫೇವ್ರೆಟ್ ದೋಸೆ, ಆಮೇಲೆ ವಡೆ, ಸಾಂಬಾರ್, some rice bath and avlaki and egg. Okay. Actually ದೋಸೆ ಹೇಳಿದ್ದೀನಿ, ಅದಕ್ಕೆ ಮುಂಚೆ ಟೇಸ್ಟಿಂಗ್ ಅವಲಕ್ಕಿ ಆ್ಯಂಡ್ ರೈಸ್ ಬಾತ್. ನಂಗೆ ಅವಲಕ್ಕಿ ಇಷ್ಟಪ್ಪ. ನಂಗೆ ಉಪ್ಪಿಟ್ಟು ಇಷ್ಟ ಆ್ಯಕ್ಚುಲಿ ಬಿಸಿದ್ದಾಗ. ಐ ಡೋಂಟ್ ನೋ ಹೆಂಗೆ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಬಿಸಿದಾಗ ಸಕ್ಕದಾಗಿರುತ್ತೆ. ನೋಡಿ ಟ್ರೀ ಹೌಸ್. ಕಮ್ಯುನಿಟಿನಲ್ಲಿರೋದು. ಈಗ ಲೆಟ್ಸ್ ಗೋ ಪ್ಲೇ ಗೇಮ್. ಕಚ್ಚಲ್ವಾ? ಕಚ್ಚಲ್ವಾ? ಹೌದು. ಲೈಟ್ ಉಳ ಗೊತ್ತಿಲ್ಲ ನಿಮ್ ಜನರೇಷನ್ ಅವ್ರಿಗೆ. ನಮ್ಮ 20 ಬಿದ್ದಿರೋ ಇಲ್ಲಿ ಸಕ್ಕದಾಗಿದೆ. ಕಚ್ಚಲ್ಲ ತಾನೆ? ಸುಮ್ನಿರಿ. ನೋಡಿ ನನ್ನ ಕೈಯಿಂದ ಲೈಟ್ ಬರ್ತದೆ. ಕೆಳಗೋಗು. ಯಾಕೆ ಮೇಲೆ ಹೋಗ್ತಾ ಇದೆಯಾ? Excuse me, handle with care. Ready? I'm not a speed driver. Two-wheeler ಓಡಿಸ್ತಿದ್ದೀನಿ. Hey, ಚೆನ್ನಾಗಿದೆ. ನನಗೆ ಕೊಡಿ, ಬೆಂಗಳೂರಿಗೆ ತಗೊಂಡು ಹೋಗ್ತೀನಿ. The only two-wheeler I can ride. Not even cycle. Accident ಮಾಡ್ಲಾ? ಆನ್ಸರ್ ಬಿಡಿ. Accident ಮಾಡ್ತೀನಿ. No, I'm a careful driver. ಪಾಸ್ ಮಾಡ್ತೀನಿ ಗಾಡಿ. ಮಗು ಮನೆ ಹೋಗು. ವೆರಿ ಫ್ಲೆಕ್ಸಿಬಲ್. ಅಷ್ಟೇ. ಕೀ ತಗೊಳ್ಳಿ. ಹೆಲ್ಮೆಟ್ ಬಟರ್ ಚಿಕನ್ ಮಾಡ್ತಾ ಇದೀನಿ. ಬಟರ್ ಹಾಕ್ತಿದ್ದೀನಿ. ದಿಸ್ ಇಸ್ ಚಿಕನ್ ಪೀಸಸ್. ಇನ್ ಕೇಸ್ ಇಫ್ ಯು ಡೋಂಟ್ ನೋ, ನೋಡಿ ಫುಡ್ ಬ್ಲಾಗ್ ಕೇಳ್ತಿದ್ರಲ್ಲ, ಫುಡ್ ಬ್ಲಾಗ್. ಕಟ್ಟಾದ್ಮೇಲೆ ಅವರು ತಿರುಗಿಸ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.
ಹೇಳ್ಕೊಟ್ಟಿರೋದು ಹಂಗೆ ಮಾಡಿ ಅಂತ. ಇದು ನೆಕ್ಸ್ಟ್ ರೌಂಡ್ ಆಯ್ತಾ, ಸೇಮ್ ರೌಂಡ್ ಅಲ್ಲ. ಲುಕ್ಸ್ ಅಮೇಜಿಂಗ್. हाँ वो भी डालना. करेक्ट स्टेप. करेक्ट, ये भी डालना. Yeah, boy. Night life in commune. ಓಕೆ, ಇವಾಗ ಸ್ಕಿನ್ ಕೇರ್ ಟೈಮ್. ಸ್ಕಿನ್ ಕೇರ್ ಮಾಡಬೇಕಿದ್ರೆ ರೆಗ್ಯುಲರ್ ವಿಡಿಯೋ ಥರ ಇಟ್ ವೋಂಟ್ ಬಿ ಅಬೌಟ್ ಸ್ಕಿನ್ ಕೇರ್, ಬಟ್ ಇಟ್ ವಿಲ್ ಬಿ ಮೋರ್ ಅಬೌಟ್ ಮೀ ಇವತ್ತು. ಸೊ ನಿಮಗೆ ನನ್ನ ಬಗ್ಗೆ ಗೊತ್ತಿದ್ದರೆ ಯಾವುದಾದ್ರೂ ವಿಷಯನ ಶೇರ್ ಮಾಡ್ಕೊಳ್ತೀನಿ. ಸೊ ಓಕೆ, ಸಾರಿ. ಸೊ ನಾನು ನಮ್ಮಕ್ಕ ಓದಬೇಕಿದ್ರೆ, ಅಂದರೆ ನಾನು ಆಗ್ತಾನೆ ಸ್ಕೂಲ್ ಮುಗಿಸಿದ್ದೆ, ನಮ್ಮಕ್ಕ ಕಾಲೇಜಲ್ಲಿ ಓದ್ತಿದ್ಲು. ಸ್ಕೂಲ್ ಇನ್ ದ ಸೆನ್ಸ್ ನಾನು PU ಏನೋ ಮಾಡ್ತಿದ್ದೆ ಆಯಿತಾ. ಹಾಲಿಡೇಸ್ ಇತ್ತು. ಸೊ ನಮಗೆ ಪಾಕೆಟ್ ಮನಿ ಅಂದರೆ ಹಾರ್ಡ್ಲಿ 500 ಪರ್ ಮಂತ್ ಇಲ್ಲ 200 ಇಷ್ಟ ಅನಿಸುತ್ತೆ, ಅದಕ್ಕೂ ಜಾಸ್ತಿ ಏನು ಕೊಡ್ತಿದ್ದಿಲ್ಲ. ಸೊ ನಾವೇನು ಮಾಡಿದ್ವಿ, ಹಿಂಗೂ ರಜಾ ಇದೆ ಅಲ್ವಾ, ಸೊ ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂತ. ಸೊ ಅವಾಗ ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ಅಲ್ಲಿ ಫ್ಲೈಯರ್ಸ್ ಎಲ್ಲ ಬಸ್ ಸ್ಟಾಪಲ್ಲಿ ಇರಬೇಕಿದ್ರೆ ಫ್ಲೈಯರ್ಸಲ್ಲೆಲ್ಲ ಹಂಚೋರು. ಸೊ ಆ ಫ್ಲೈಯರ್ಸ್ ನಮ್ಮಕ್ಕ ಆಗ್ತಾನೆ ಕಾಲೇಜ್ ಸೇರಿದ್ಲು ಅಂದರೆ ಅವಳು ನಮ್ಮ ಮನೇಲೇ ಇದ್ಲು. ಓಕೆ, ಯಾ ಕರೆಕ್ಟ್. ಸೊ ನಾವಿಬ್ಬರು ಸ್ಕೂಲ್ ಮುಗಿಸಿದ್ವಿ, ಅಂದರೆ ನಂದೇನು ಫುಲ್ ಕಂಪ್ಲೀಟ್ ಆಗಿದ್ದಿಲ್ಲ, ನಾನಿನ್ನೂ ಸ್ಕೂಲಲ್ಲೇ ಇದ್ದೆ ಅನಿಸುತ್ತೆ. ಸೊ ನಮ್ಮಕ್ಕ ಫಸ್ಟ್ PU ಜಾಯ್ನ್ ಆಗಬೇಕಿತ್ತು ಅನ್ಸೋ ಸರಿ. ಹಾಂ, ಸೊ ನಾವೇನು ಮಾಡಿದ್ವಿ, ಈ ಫ್ಲೈಯರ್ಸಲ್ಲಿ ಬುಕ್ ಬರೆಯೋದಿರುತ್ತೆ, ಬುಕ್ಕಿಗೆ 500 ಥರ ಏನೋ. ಅದು ಎಷ್ಟು ದೊಡ್ಡ ಸ್ಕ್ಯಾಮ್ ಅಂದರೆ, ಫಸ್ಟ್ ನಾವು ಎಷ್ಟು ದುಡ್ಡು ಕೊಡಬೇಕು ಆ ಥರ ಎಲ್ಲ ಏನೇನೋ ಇತ್ತು. ಬಟ್ ವಿ ಕುಡಂಟ್ ಇನ್ವೆಸ್ಟ್ ಆ್ಯಂಡ್ ಆಲ್ಸೋ ವಿ ಕುಡಂಟ್, ಅಂದರೆ ನಮ್ಮ ಹತ್ರನೇ ದುಡ್ಡಿಲ್ಲ, ಹೆಂಗೆ ದುಡ್ಡು ಕೊಡೋಣ ಒಂದು. ಆ್ಯಂಡ್ ಅದೊಂದು ದೊಡ್ಡ ಸ್ಕ್ಯಾಮು. ಆ ಬುಕ್ ಎಷ್ಟು ದೊಡ್ಡದು ಅಂದರೆ ಚಿಕ್ಕ ಬಡ ಬರಬೇಕು, ಅದು ಬರೆದ್ರೆ ಮಾತ್ರ ದುಡ್ಡು, ಬರೆದಿಲ್ಲ ಅಂದರೆ ದುಡ್ಡು ಇಸ್ಕೊಳ್ತೀವಿ ಈ ಥರ ಏನೋ ಒಂದಿತ್ತು. ಸೊ ನಾನು ನಮ್ಮ ಅಕ್ಕ ರಜೆ ಎಲ್ಲ ಯೂಟಿಲೈಸ್ ಮಾಡಿ ಆ ಬುಕ್ಕೆಲ್ಲ ಬರೆದು ನಮ್ಮ ಫಸ್ಟ್ ಸ್ಯಾಲರಿ ವಾಸ್ 500 rupees. ಸೊ ಈಗ ಐ ಫೀಲ್ ಸೋ ಬ್ಲೆಸ್ಡ್. ಎಷ್ಟೊಂದು ವಿಷಯದಲ್ಲಿ ಸ್ಪೆಂಡ್ ಮಾಡಬೇಕಿದ್ರೆ ಹಿಂದೆ ಮುಂದೆ ಅಂದರೆ ಯೋಚನೆ ಮಾಡ್ತೀನಿ. ಇಟ್ಸ್ ನಾಟ್ ಲೈಕ್ ನಾನು ತುಂಬ ಸ್ಪೆಂಡ್ ಮಾಡ್ತೀನಿ ಅಂತ ಅಲ್ಲ, ಬಿಕಾಸ್ ಗ್ರೋಯಿಂಗ್ ಅಪ್ ಇನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನಗೆ ಗೊತ್ತು ಕಷ್ಟ ಏನೂ ಎಲ್ಲನೂ. ಸೊ ಸ್ಪೆಂಡ್ ಮಾಡಬೇಕಿದ್ರೂ ಯೋಚನೆ ಮಾಡಿ ಸ್ಪೆಂಡ್ ಮಾಡ್ತೀನಿ ಹೊರತು ತುಂಬ ಎರಬರಿ ಸ್ಪೆಂಡ್ ಮಾಡಲ್ಲ. ಸೊ ನಮ್ಮ ಅಕ್ಕನ ಫಸ್ಟ್ ಸ್ಯಾಲರಿ ವಾಸ್ 500 ಬುಕ್ ಬರೆದಕ್ಕೆ. ಇಟ್ ವಾಸ್ ಟುಗೆದರ್ 500, ಅಂದರೆ ಟುಗೆದರ್ ಇನ್ ದ ಸೆನ್ಸ್ ಒಂದು ಬುಕ್ಕಿಗೆ. ಸೊ ನಮ್ಮ ಅಕ್ಕ ನನ್ನ ಬುಕ್ಕಿಗೂ ಹೆಲ್ಪ್ ಮಾಡಿದ್ರು. ಸೊ ಇಟ್ ವಾಸ್ 500 ಥರ. ಸೊ ನಮ್ಮ ಏನೋ ಹಾಲಿಡೇಸ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಆ ಬುಕ್ ಬರೆದಿದ್ವಿ. ತುಂಬ ಜನ ಆ್ಯಕ್ಚುಲಿ ನಾನು ಇದು ಸ್ಟೋರಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಇದ್ರೆ ಹೇಳಿ ಆ ಥರ ಜಾಬ್ ಅಂತ. ಇಟ್ಸ್ ಅ ಹ್ಯೂಜ್ ಸ್ಕ್ಯಾಮ್. ನಾನು ಯೂಶಲಿ ನಾರ್ಮಲಾಗಿ ಸ್ಕ್ಯಾಮ್ ಇರೋ ಏನನ್ನೂ ಪ್ರಮೋಟ್ ಮಾಡೋಲ್ಲ. ಯು ಹ್ಯಾವ್ ಸೀನ್ ಅದರ್ಸ್ ಪ್ರಮೋಟಿಂಗ್ ಆನ್ಲೈನ್ ಗೇಮ್ಸ್, ಬೆಟ್ಟಿಂಗ್ ಗೇಮ್ಸ್, ಏನೇ ಮಾಡ್ಬೋದು. ಆಬ್ವಿಯಸ್ಲಿ ಅವ್ರಿಗೂ ದುಡ್ಡು ಇಂಪಾರ್ಟೆಂಟ್ ಇರುತ್ತೆ, ಇಲ್ಲ ಅಂತಲ್ಲ, ನನಗೂ ದುಡ್ಡು ಇಂಪಾರ್ಟೆಂಟ್ ಇದೆ. ಬಟ್ ನನಗೆ ಹೆಂಗಂದರೆ ಬೇರೆಯವ್ರ ದುಡ್ಡನ್ನ ಲಾಸ್ ಮಾಡಿಸಿ ನಾನು ದುಡ್ಡು ಮಾಡೋ ಉದ್ದೇಶ ನನಗಿಲ್ಲ. ಆ್ಯಂಡ್ ನಂಗೆ ಆ ಥರ ದುಡ್ಡು ಬೇಡ, ಆ ಥರ ದುಡ್ಡು ಉಳಿಯುತ್ತೆ ಅಂತಲೂ ಅನಿಸಲ್ಲ. ಸೊ ನಾನೇನೋ ಒಂದು ಪ್ರಮೋಟ್ ಮಾಡ್ತೀನಿ ಅಂತ ನೀವು ತೊಗೊಬಿಟ್ಟು ಅದು ನಿಮಗೆ ಲಾಸ್ ಆದರೆ ಇಟ್ಸ್ ನನಗೆ ನಾನೇನೋ ಮೋಸ ಮಾಡ್ಕೊಂಡೆ. ಸೊ ನಾನು ಅದನ್ನು ಪ್ರಮೋಟ್ ಮಾಡಲ್ಲ. ಇದೇ ರೀಸನ್ಗೆ ನಾನು ಹಾಕಿದ್ದೀನಿ ದಟ್ ದಿಸ್ ವಾಸ್ ಮೈ ಫಸ್ಟ್ ಸ್ಯಾಲ್ರಿ, ಬುಕ್ ಬರೆದು ಐ ಹ್ಯಾಡ್ ಮನಿ ಈ ಥರ ಸಿಕ್ಕಿತ್ತು ಥರ. ಬಟ್ ಇಟ್ಸ್ ಅ ಹ್ಯೂಜ್ ಸ್ಕ್ಯಾಮ್. ಇಲ್ಲ ನೀವು ಫಸ್ಟ್ ಇನ್ವೆಸ್ಟ್ ಮಾಡಬೇಕು, ಇಲ್ಲ ನೀವು ಕೊಟ್ಟಿಲ್ಲ ಅಂದರೆ ಅದಾದ್ಮೇಲೆ ಕೊಡಬೇಕು ಥರ ಏನೋ ಒಂದು ಸೈನ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಸೊ ಆ ಥರ ಅದೊಂದೇ ರೀಸನ್ಗೆ ವೆನ್ ಸಮ್ಮನ್ ಆ ಥರ ಕೆಲಸ ಇದ್ದರೆ ಹೇಳಿ ಅಂದಾಗ ಐ ಯೂಸ್ ಟು ನಾಟ್ ರೆಕಮೆಂಡ್. ಸೊ ಜೆನ್ಯೂನಾಗಿ ನನಗೆ ಯಾವುದು ಜೆನ್ಯೂನ್ ಅನಿಸುತ್ತೆ ಆ ಥರದ್ದು ಮಾತ್ರ ನಾನು ಪ್ರಮೋಟ್ ಮಾಡೋದಾಗಲಿ ಪೋಸ್ಟ್ ಮಾಡೋದಾಗಲಿ ಮಾಡೋದು. ಸೊ ದಿಸ್ ವಾಸ್ ಒನ್ ಆಫ್ ದ ಥಿಂಗ್ಸ್. ಆ್ಯಂಡ್ ಫಸ್ಟ್ ಸ್ಯಾಲ್ರಿ ವಾಸ್ 500. ಆಲ್ಸೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಫಸ್ಟ್ ಟೈಮ್ ಒಂದು ಪ್ರಮೋಷನಿಂದ ದುಡ್ಡು ಬಂದಿತ್ತು ಅಂದರೆ ದಟ್ ವಾಸ್ ಆಲ್ಸೋ 500. ಸೊ ಈಗ ಐ ಫೀಲ್ ಸೊ ಲಕ್ಕಿ, ಗ್ರೇಟ್ಫುಲ್ ಅನಿಸುತ್ತೆ. ಇವಾಗ ವಿ ಆರ್ ಕೇಪಬಲ್ ಆಫ್ ಅರ್ನಿಂಗ್ ಇನ್ನೂ ಜಾಸ್ತಿ, ಟಚ್ ವುಡ್. ಸೊ ಐ ವಿಶ್ ನೀವು ಇದೇ ಥರ ಒಂದು ಸ್ಮಾಲ್ ಸ್ಟೇಜಿಂದ ಜಾಸ್ತಿ ದೊಡ್ಡ ಸ್ಟೇಜ್ಗೆ ಹೋಗಲಿ ಅಂತ. ದಟ್ಸ್ ಇಟ್. ನನ್ನ ಸ್ಕಿನ್ ಕೇರ್ ಕೂಡ ಆಯಿತು. Thank you so much for watching. Don't forget to like, share, comment and subscribe to my YouTube channel. Love. ಏನೋ ಇದೆಲ್ಲ ಶೇರ್ ಮಾಡಿಕೊಂಡು ಒಂಥರ ಖುಷಿ ಆಗುತ್ತೆ. ಎಲ್ಲಿದ್ವಿ ಇವಾಗ, ಎಲ್ಲಿದ್ವಿ? ಇಟ್ಸ್ ನಾಟ್ ಲೈಕ್ ನಾನು ತುಂಬ ಬೆಳೆದ್ಬಿಟ್ಟಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗ್ಲಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ನನ್ನ ಲೈಫ್ನ ನಾನು ಚೆನ್ನಾಗಿ ಲೀಡ್ ಮಾಡ್ತಿದ್ದೀನಿ ಅನ್ನೋ ಒಂದು ಖುಷಿ ಅಂತೂ ಇದ್ದೇ ಇದೆ. ಸೊ ಯಾ,
ಅಷ್ಟೇ.